ಕೃಷ್ಣ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮೊದಲೇ ಭಾವ ಕೋಪ ಮಾಡ್ಕೊಂಡಿರೋದ್ರಿಂದ ಮನೇಲಿ ಎಲ್ಲರೂ ಬೇಜಾರಾಗಿದ್ದಾರೆ. ನೀನು ಹೀಗೆ ಮಾಡಬೇಡ ಪ್ಲೀಸ್, ಅರ್ಥ ಮಾಡ್ಕೊಳ್ಳೋ. ಹೇಗಪ್ಪ ಇವನ್ನ ಸಮಾಧಾನ ಮಾಡೋದು? ವಂಶಿ, ಅಯ್ಯಯ್ಯೋ, ಏಯ್ ಕಣ್ ಕಾಣಿಸೋದಿಲ್ವಾ? ನೋಡ್ಕೊಂಡ್ ಬರಕ್ಕಾಗೋದಿಲ್ವಾ? ಛೇ, ಹಾಲೆಲ್ಲ ಚೆಲ್ಲೋಯ್ತು. ಅಯ್ಯೋ, ನಾನೇನ್ ಮಾಡ್ದೆ? ಮತ್ತಿನ್ನೇನ್ ಹಾಲು ನನ್ ಕೈಯಿಂದ ಬಿತ್ತಾ? ನಿಮ್ ಕೈಯಿಂದ ತಾನೇ ಜಾರ್ ಬಿದ್ದಿದ್ದು. ನಾನ್ ನೋಡಿದ್ರೆ ಇಷ್ಟು ದೂರ ನಿಂತಿದ್ದೀನಿ. ಹೌದು ಕಣೆ, ಈ ಮನೆ ಸೊಸೆ ಆಗ್ಬಿಟ್ಟೆ ಅಂತ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಛೇ, ಇದೆಲ್ಲ ನಾನೇ ಕ್ಲೀನ್ ಮಾಡಿ ಸಾಯ್ಬೇಕೀಗ. ಇದ್ರಲ್ಲಿ ನನ್ ತಪ್ಪೇನಿದೆ? ಸುಮ್ನೆ ನನ್ ಮೇಲೆ ಯಾಕೆ ಗೋಬೆ ಕೂರಿಸ್ತಾ ಇದ್ದೀರಾ? ನಾನೇ ಹಾಲ್ ಚೆಲ್ಬಿಟ್ಟು ನಿನ್ ಮೇಲೆ ಗೂಬೆ ಕೂರಿಸ್ತಾ ಇದ್ದೀನಿ. ಯಾಕೆ ಹೇಳು? ನಂಗೆ ಹುಚ್ಚಿಡ್ದಿದೆ ಅಲ್ವಾ? ಮಾಯಾ, ಇದು ಅತ್ತೆ ಧ್ವನಿ ಅಲ್ವಾ? ಹೌದು ರೀ, ಅಮ್ಮನ್ ವಾಯ್ಸೆ. ಏನಾಯ್ತೋ ಏನೋ ಅಲ್ಲಿ. ನನಗೂ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಇರು, ನಾನು ಹೋಗಿ ಒಂದ್ಸತಿ ನೋಡ್ಕೊಂಡ್ ರೀ, ಒಂದ್ ನಿಮಿಷ. ಇವನ್ನ ಈಗ ಕಳ್ಸಿದ್ರೆ ತುಂಬಾ ಎಡವಟ್ಟಾಗುತ್ತೆ. ಇವನಿಲ್ಲೇ ಇರೋದೇ ಒಳ್ಳೇದು. ಏನಾಯ್ತು ಮಾಯಾ? ಅದು ಅದೇನಂತ ಹೇಳು ಮಾಯಾ. ನೀವ್ ಅಲ್ಲಿಗೆ ಹೋಗೋದ್ ಬೇಡ. ಯಾಕೆ ಮಾಯಾ? ಅಲ್ಲೇನೋ ಜಗಳ ನಡೀತಿರೋ ತರ ಇದೆ. ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ರೀ 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 ರೀ, ಒಂದ್ ನಿಮಿಷ, ನನ್ ಮಾತ್ ಕೇಳಿ. ಅದೆಲ್ಲ ಈ ಮನೆಯಲ್ಲಿ ಮಾಮೂಲಿ. ಅಮ್ಮಂಗೆ ಬೈಸ್ಕೊಂಡ್ ಅಭ್ಯಾಸ ಆಗಿದೆ. ನಮ್ಗಿದೇನ್ ಹೊಸ್ತಲ್ಲ. ಯಾಕೆ ಈ ತರ ಮಾತಾಡ್ತಾ ಇದೀಯ ಮಾಯಾ? ಹೋಗ, ಅದೇನಾಗಿದೆಯೋ ನೋಡ್ಕೊಂಡ್ ಬರ್ತೀನಿ. ಇರು. ಅದೆಲ್ಲ ಏನೂ ಬೇಡ. ಅಮ್ಮ ಬಂದ್ಮೇಲೆ ಏನಾಯ್ತು ಅಂತ ಕೇಳಿದ್ರಾಯ್ತು. ಮೊದ್ಲೇ ನಿಮ್ ಮನ್ಸ್ ಸರಿ ಇಲ್ಲ. ಅಲ್ಲಿ ಏನ್ ನಡೀತಿದ್ಯೋ ಏನೋ. ನೀವ್ ಹೋಗೋದ್ ಬೇಡ, ಇಲ್ಲೇ ಇರಿ. ಆದ್ರೆ ಅತ್ತೆ ಅಲ್ಲಿ ಒಬ್ರೇ. ಅಮ್ಮಂಗೇನೂ ಆಗಲ್ಲ. ನೀವ್ ನನ್ಗೆ ಖುಷಿಯಾಗಿರೋದ್ ಮುಖ್ಯ. ನೀವ್ ದಯವಿಟ್ಟು ಹೊರಗಡೆ ಹೋಗ್ಬೇಡಿ. ಅಲ್ಲಿ ಏನಾಗ್ತಿದ್ಯೋ ಮಾಯಾ, ನನಗಂತೂ ಗಾಬರಿ ಆಗ್ತಿದೆ. ನೀವ್ ಕೂತ್ಕೊಳ್ಳಿ. ಅದೇನಾದ್ರೂ ಸರಿ, ನೀವ್ ಹೋಗೋದ್ ಬೇಡ. ಮೊದ್ಲೇ ಇಷ್ಟೆಲ್ಲ ಆದ್ಮೇಲೆ ನಿಮ್ ಮನ್ಸಿಗೆ ತುಂಬಾ ನೋವಾಗಿದೆ. ನಂಗ್ ಅದನ್ನೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಈಗ ನೀವ್ ಹೋದ್ರೆ ಅಲ್ಲಿ ಏನೇನ್ ನಡೆಯುತ್ತೋ ಇನ್ನಷ್ಟು ನಿಮ್ ಮನ್ಸಿಗೆ ನೋವಾಗುತ್ತೆ. ನಿಮಗ್ ನೋವಾದ್ರೆ ನನಗ್ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ ರೀ.